ಎಂಪ್ಲಾಯೀಸ್ ಅಧ್ಯಕ್ಷರಂತ ಕೊರೇನ್ ಅವರು ಮೇಲೆ ಮಾರಣಾಂತಿಕ ಹಲ್ಲೆ ಸ್ಥಳೀಯ ಶಾಸಕರಂತ ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ಅವರ ಪುತ್ರರಂತ ಚಿದಾನ್ ಸವದಿ ಅವರು ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ರು ಅನ್ನುವಂಥದ್ದನ್ನು ಅವರೇ ಸ್ವತಃ ಮಾತಾಡಿದ್ದನ್ನು ಕೇಳಿದ್ದೀನಿ. ಆಮೇಲೆ ಸುಮಾರು 12 ಗಂಟೆಗೆ ನಾನು ಕೂಡ ಅಥಣಿ ಸಿವಿಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದರು, ಹೋಗಿ ಭೇಟಿ ಆದೆ. ನೋಡಿದಾಗ ನಾನು ಭಾಳ ಸ್ಪಷ್ಟಪಡಿಸ್ತೀನಿ, ರಾಜಕಾರಣ ಇವತ್ತು ಇರ್ತದೆ ಹೋಗ್ತದೆ, ಆದರೆ ಇಂಥ ಒಂದು ವೈಯಕ್ತಿಕವಾಗಿ ಒಬ್ಬ ಶಾಸಕರಾಗಿ ಜವಾಬ್ದಾರಿಯಲ್ಲಿದ್ದಂಥವರು, ಅವರ ಪುತ್ರರು ಮನೆಗೆ ಬಂದವರನ್ನು ಬಡಿಯೋದು, ಇದನ್ನು ನಾನು ಭಾಳ ತೀವ್ರವಾಗಿ ಖಂಡನೆಯನ್ನು ಮಾಡ್ತೀನಿ. ಕಾರಣ ಹೇಳಿದ್ರಂಥವ್ರು ಇಲ್ಲ, ಅವರು ಅಳಿಯ ಒಬ್ಬರು ಅಲ್ಲೇ DCC ಬ್ಯಾಂಕ್ನಲ್ಲಿದ್ದರು, ಶಂಕರ್ ಅನ್ನುವಂಥವ್ರನ್ನು, ಅವರ ಟ್ರಾನ್ಸ್ಫರ್ದಲ್ಲಿ ನಿನ್ನ ಪಾತ್ರವಿದೆ ಅನ್ನುವಂಥದ್ದನ್ನು ಒಂದು ಮನಸ್ಥಿತಿ. ನಾನು ಕೇಳ್ತೀನಿ, ಇವರು ಎಂಪ್ಲಾಯೀಸ್ ಏನು ಪಾತ್ರ ಇದೆ? ತಾವು ಡೈರೆಕ್ಟರ್ ಇದ್ದೀರಿ, ಕಮಿಟಿ ಬೋರ್ಡ್ ಒಳಗೆ ನಿರ್ಣಯ ಆಗಿ ಸುಮಾರು ಇವ್ರ ಜೊತೆಗೆ ಸಾಕಷ್ಟು ಜನರನ್ನು ಒಂದು ನಿಯಮಾನುಸಾರವಾಗಿ ಬದಲಾವಣೆಯನ್ನು ಮಾಡಿದ್ದಾರೆ. ಅಂಥದ್ದು ಬಿಟ್ಟು ಇವು ವೈಯಕ್ತಿಕವಾಗಿ ದ್ವೇಷವನ್ನು ಆಯಿತು ಅಥವಾ ಇವರು ಕರೆಸಿ ಬಡಿಯುವಂಥದ್ದು ಇದು ಭಾಳ ಖಂಡನೀಯ ಮತ್ತು ಅಥಣಿ ಬಿಹಾರ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ಅವರು ಮೊದಲಿಂದಲೂ ಮಾಡ್ಕೋತಿದ್ದಾರೆ, ಮೊದಲಿಂದನೂ ಯಾರಿಗಾರ ಹಚ್ಚಿ ಮಾಡಿಸಿದ್ರು, ಇವತ್ತು ತಾವ ಕೈಯೊಳಗೆ ತೊಗೊಂಡಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದೇ ಒಂದು ಘಟನೆ, ಒಂದು